ನಮ್ಮ ಭೂಮಿಯ ಆರಂಭ ಹೇಗಿತ್ತು? ಈ ಪ್ರಶ್ನೆ ಕೇಳಿದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರೋದು ಕುದೀತಾ ಇರೋ ಲಾವಾ ಸಾಗರ, ಆಕಾಶದಿಂದ ಉಲ್ಕೆಗಳು ಮಳೆಯ ಹಾಗೆ ಬೀಳೋ ದೃಶ್ಯ ಅಲ್ವಾ? ಆದರೆ ಈ ಚಿತ್ರಣ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಒಂದೇ ಒಂದು ಪುಟ್ಟ ಸಾಕ್ಷಿ ನಮ್ಮ ಗ್ರಹದ ಇಡೀ ಕಥೆಯನ್ನೇ ಹೊಸದಾಗಿ ಬರಿತಾ ಇದೆ. ಬನ್ನಿ ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇದೇ ನೋಡಿ, ದಶಕಗಳ ಕಾಲ ವಿಜ್ಞಾನಿಗಳು ನಂಬಿಕೊಂಡು ಬಂದಿದ್ದ ಚಿತ್ರಣ. ಎಲ್ಲೆಲ್ಲೂ ಕುದಿಯುವ ಮ್ಯಾಗ್ಮಾದ ಸಾಗರ, ಆಕಾಶದಿಂದ ನಿರಂತರವಾಗಿ ಬೀಳೋ ಬೆಂಕಿಯ ಉಂಡೆಗಳು. ಇದಕ್ಕೆ ಭೂಮಿಯ ಮೇಲಿನ ನರಕ ಅಂತನೂ ಕರಿತಿದ್ರು. ನಮ್ಮ ಗ್ರಹದ ಬಾಲ್ಯ ಅಂದ್ರೆ ಹೀಗೇ ಇತ್ತು ಅಂತ ಎಲ್ಲರೂ ಫಿಕ್ಸ್ ಆಗಿದ್ರು. ಆದರೆ ನಿಜವಾಗ್ಲೂ ನಮ್ಮ ಭೂಮಿಯ ಆರಂಭ ಹೀಗೇ ಇತ್ತಾ? ಅಥವಾ ನಾವು ನೋಡ್ತಾ ಇರೋದು ಕಥೆಯ ಕೇವಲ ಒಂದು ಭಾಗನಾ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಹುಡುಕಾಟಕ್ಕೆ ದಾರಿ. ಹೇಡಿಯನ್, ಆ ಹೆಸರಲ್ಲೇ ಎಲ್ಲ ಇದೆ. ಗ್ರೀಕ್ ಪುರಾಣದ ಪಾತಾಳ ಲೋಕದ ದೇವರು ಹೇಡೀಸ್ನಿಂದ ಬಂದಿರೋದು. ಯಾಕಂದ್ರೆ ಅಂದಿನ ಭೂಮಿ ಅಕ್ಷರಶಃ ಪಾತಾಳದಂತಿತ್ತು. ನಿರಂತರವಾಗಿ ಅಪ್ಪಳಿಸ್ತಿದ್ದ ಕ್ಷುದ್ರಗ್ರಹಗಳು ಇಡೀ ಮೇಲ್ಮೈಯನ್ನ ಲಾವಾರಸದ ಸಾಗರವನ್ನಾಗಿ ಮಾಡಿಬಿಟ್ಟಿತ್ತು. ಇಂಥ ಜಾಗದಲ್ಲಿ ಜೀವದ ಉಗಮದ ಬಗ್ಗೆ ಯೋಚಿಸೋಕೂ ಸಾಧ್ಯ ಇರಲಿಲ್ಲ. ಆದ್ರೆ ಇಲ್ಲೇ ನೋಡಿ, ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಒಂದು ವೇಳೆ ಈ ನರಕದ ಚಿತ್ರಣ ಪೂರ್ತಿ ಸತ್ಯ ಆಗಿಲ್ಲ ಅಂದ್ರೆ, ನಮ್ಮ ಭೂಮಿಯ ಬಾಲ್ಯ ನಾವು ಅಂದುಕೊಂಡಿದ್ದಕ್ಕಿಂತ ತಂಪಾಗಿದ್ರೆ, ಈ ಯೋಜನೆಯೇ ಎಷ್ಟು ರೋಚಕ ಅಲ್ವಾ? ಇಡೀ ಹಳೆ ಕಥೆಯನ್ನೇ ಅಲುಗಾಡಿಸಿದ್ದು ಒಂದೇ ಒಂದು ಸಾಕ್ಷಿ. ಅದರ ಹೆಸರು ಜಿರ್ಕಾನ್. ಇದೊಂದು ಖನಿಜ. ಒಂದು ಸಣ್ಣ ಕಣ್ಣಿಗೆ ಕಾಣದ ಕಣ ಇಡೀ ಗ್ರಹದ ಇತಿಹಾಸವನ್ನೇ ಬದಲಾಯಿಸೋ ತಾಕತ್ತು ಹೊಂದಿದೆ. ಹೌದು, ಕೇಳೋಕೆ ವಿಚಿತ್ರ ಅನಿಸ್ಬಹುದು. ಒಂದೇ ಒಂದು ಮರಳಿನ ಕಾಳಿನಷ್ಟು ಸಣ್ಣ ವಸ್ತು ನಮ್ಮ ಗ್ರಹದ ಬಗ್ಗೆ ನಮಗಿದ್ದ ಇಡೀ ಕಲ್ಪನೆಯನ್ನೇ ಬುಡಮೇಲು ಮಾಡ್ತು ಅಂದ್ರೆ ನಂಬ್ತೀರಾ? ಇದು ನಿಜಕ್ಕೂ ಒಂದು ಭೂವೈಜ್ಞಾನಿಕ ಪತ್ತೇದಾರಿ ಕತೆ ಇದ್ದಾಗೆ. ಹಾಗಾದ್ರೆ ಏನಿದು ಜಿರ್ಕಾನ್? ಇದು ಅತ್ಯಂತ ಗಟ್ಟಿಮುಟ್ಟಾದ ಖನಿಜ. ಇದರ ಸೂಪರ್ ಪವರ್ ಏನು ಗೊತ್ತಾ? ಅದು ಹುಟ್ಟುವಾಗ ತನ್ನೊಳಗೆ ಯುರೇನಿಯಂನಂಥ ವಿಕಿರಣಶೀಲ ವಸ್ತುಗಳನ್ನ ಲಾಕ್ ಮಾಡಿಕೊಳ್ಳುತ್ತೆ. ಈ ಯುರೇನಿಯಂ ಒಂದು ಗಡಿಯಾರದ ಹಾಗೆ ಕೆಲಸ ಮಾಡುತ್ತೆ. ಅದು ನಿಗದಿತ ದರದಲ್ಲಿ ಸವಿಯೋದ್ರಿಂದ ಜಿರ್ಕಾನ್ ಒಂದು ಪರ್ಫೆಕ್ಟ್ ಟೈಮ್ ಕ್ಯಾಪ್ಸ್ಯೂಲ್ ಆಗಿ ಕೆಲಸ ಮಾಡುತ್ತೆ. ಅದರ ವಯಸ್ಸನ್ನು ತುಂಬಾನೇ ನಿಖರವಾಗಿ ಕಂಡುಹಿಡಿಯಬಹುದು. ಆಸ್ಟ್ರೇಲಿಯಾದ ಜಾಕ್ ಹಿಲ್ಸ್ ಅನ್ನೋ ಜಾಗದಲ್ಲಿ ಸಿಕ್ಕ ಈ ಜಿರ್ಕಾನ್ಗಳ ವಯಸ್ಸನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದಾಗ ಅವರೇ ಶಾಕಾದ್ರು. ಅದರ ವಯಸ್ಸು ಬರೋಬ್ಬರಿ 440.4 ಕೋಟಿ ವರ್ಷಗಳು. ಅಂದರೆ ನಮ್ಮ ಭೂಮಿ ಹುಟ್ಟಿ ಕೇವಲ 16 ಕೋಟಿ ವರ್ಷ ಅಷ್ಟೇ ಆಗಿತ್ತು. ಇದು ಹೇಡಿಯನ್ ಯುಗದ ಆಳದಿಂದ ನಮಗೆ ಸಿಕ್ಕಿರೋ ಒಂದು ಪತ್ರದ ಹಾಗೆ. ಇಲ್ಲಿ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಈ 440 ಕೋಟಿ ವರ್ಷದ ಹಳೆ ಜಿರ್ಕಾನ್ ಸಿಕ್ಕಿದ್ದು ಕೇವಲ 360 ಕೋಟಿ ವರ್ಷದ ಹೊಸ ಬಂಡೆಯೊಳಗೆ. ಅಂದ್ರೆ ಅದರ ಮೂಲ ಬಂಡೆ ಕಾಲಾನಂತರದಲ್ಲಿ ಮಣ್ಣಾಗಿ ಹೋಯಿತು. ಆದರೆ ಈ ಗಟ್ಟಿಮುಟ್ಟಾದ ಜಿರ್ಕಾನ್ ಮಾತ್ರ ಉಳಿದುಕೊಂಡು ನಂತರ ರೂಪುಗೊಂಡ ಹೊಸ ಬಂಡೆಯಲ್ಲಿ ಸೇರ್ಕೊಂಡಿದೆ. ಇದು ಕಳೆದುಹೋದ ಪ್ರಪಂಚದ ಏಕೈಕ ಕುರುಹು. ಸರಿ, ಹಾಗಾದ್ರೆ ಈ ಪುಟಾಣಿ ಟೈಮ್ ಕ್ಯಾಪ್ಸೂಲ್ ಹೇಡಿಯನ್ ಯುಗದ ಬಗ್ಗೆ ಯಾವೆಲ್ಲ ರಹಸ್ಯಗಳನ್ನ ಬಾಯ್ಬಿಡುತ್ತೆ? ಬನ್ನಿ ಅದರ ರಾಸಾಯನಿಕ ಸಂಯೋಜನೆಯನ್ನ ಒಮ್ಮೆ ಪತ್ತೆ ಮಾಡೋಣ. ಮೊದಲ ರಹಸ್ಯ ಅಡಗಿರೋದು ಜಿರ್ಕಾನ್ ಹುಟ್ಟಿದ ಬಂಡೆಯಲ್ಲಿ. ನೋಡಿ, ಭೂಮಿಯ ಮೊದಲ ಕವಚ ಇತ್ತಲ್ವಾ, ಅದು ಅಲ್ಟ್ರಾಮ್ಯಾಫಿಕ್ ಅನ್ನೋ ಕಪ್ಪಗಿನ ಭಾರವಾದ ಬಂಡೆಯಿಂದ ಆಗಿತ್ತು. ಆದರೆ ನಮ್ಮ ಹೀರೋ ಈ ಜಿರ್ಕಾನ್ ಇದೆಲ್ಲ, ಅದು ಹುಟ್ಟೋದು ಫೆಲ್ಸಿಕ್ ಅನ್ನೋ ಗ್ರಾನೈಟ್ ತರದ ಹಗುರವಾದ ಬಂಡೆಗಳಲ್ಲಿ. ಈ ಚಾರ್ಟ್ ಆ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿ ನೋಡಿ, ಅಲ್ಟ್ರಾಮ್ಯಾಫಿಕ್ ಅಂದ್ರೆ ತುಂಬಾ ದಟ್ಟ, ಸಿಲಿಕಾ ಕಡಿಮೆ ಇರೋ ವಸ್ತು, ಭೂಮಿಯ ಫಸ್ಟ್ ಲೇಯರ್. ಇನ್ನೊಂದು ಕಡೆ ಫೆಲ್ಸಿಕ್ ಅಂದ್ರೆ ಹಗುರ, ಸಿಲಿಕಾ ಜಾಸ್ತಿ. ಇವತ್ತು ನಾವು ನಿಂತಿರೋ ಈ ಖಂಡಗಳೆಲ್ಲ ಇದೇ ತರದ ಬಂಡೆಯಿಂದ ಮಾಡಿರೋದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೂಪರ್ ಉದಾಹರಣೆ ಇದೆ. ಒಂದು ಸೋಡಾ ಲೋಟಕ್ಕೆ ಐಸ್ ಕ್ರೀಮ್ ಹಾಕಿದ್ರೆ ಅದು ಹೇಗೆ ಮೇಲೆ ತೇಲುತ್ತೋ, ಠೀಕ್ ಹಾಗೆ ಹಗುರವಾದ ಫೆಲ್ಸಿಕ್ ಮ್ಯಾಗ್ಮಾ ಭಾರವಾದ ಮ್ಯಾಗ್ಮಾದಿಂದ ಸಪರೇಟಾಗಿ ಮೇಲ್ಮೇಗೆ ಬಂದ್ಬಿಡುತ್ತೆ. ಸೊ ಇದರ ಅರ್ಥ ಏನು? ಹೇಡಿಯನ್ ಯುಗದಲ್ಲೇ ಜಿರ್ಕಾನ್ ಇತ್ತು ಅಂದ್ರೆ ಆಗ್ಲೇ ಗ್ರಾನೈಟ್ ತರಹದ ಫೆಲ್ಸಿಕ್ ಬಂಡೆಗಳು ಇತ್ತು ಅಂಟಾಯಿತು. ಅಂದ್ರೆ ನಮ್ಮ ಭೂಮಿಯ ಮೇಲ್ಮೈ ಬರೀ ಲಾವಾ ಸಾಗರವಾಗಿರ್ಲಿಲ್ಲ, ಅದು ಆಗ್ಲೇ ಕಾಂಪ್ಲೆಕ್ಸ್ ಆಗಿ ಬದಲಾಗೋಕೆ ಶುರುವಾಗಿತ್ತು. ಆದರೆ ಜಿರ್ಕಾನ್ ಹೇಳೋ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಅದು ಬಚ್ಚಿಟ್ಟಿದ್ದ ಅತಿ ದೊಡ್ಡ, ಅತ್ಯಂತ ಅಚ್ಚರಿಯ ರಹಸ್ಯ ನೀರು. ಈ ರಹಸ್ಯವನ್ನ ಭೇದಿಸೋಕೆ ನಾವು ಆಮ್ಲಜನಕದ ಐಸೋಟೋಪ್ಗಳ ಬಗ್ಗೆ ಸ್ವಲ್ಪ ತಿಳಿಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ಆಮ್ಲಜನಕದಲ್ಲಿ 2 ಥರ, ಒಂದು ಹಗುರ, ಇನ್ನೊಂದು ಭಾರ. ನೀರು ಆವಿಯಾಗುವಾಗ ಹಗುರವಾದದ್ದು ಮೊದಲು ಆವಿಯಾಗಿ ಮೋಡ ಸೇರುತ್ತೆ, ಆದರೆ ಭಾರವಾದದ್ದು ಸಮುದ್ರದ ನೀರಿನಲ್ಲೇ ಉಳಿದುಕೊಳ್ಳುತ್ತೆ.
ಇದನ್ನ ನೆನ್ಪಿಟ್ಕೊಳ್ಳಿ. ವಿಜ್ಞಾನಿಗಳು ನಮ್ಮ ಜಾಕ್ ಹಿಲ್ಸ್ ಜಿರ್ಕಾನ್ಗಳನ್ನ ಪರೀಕ್ಷೆ ಮಾಡಿದಾಗ ಅವರಿಗೆ ಸಿಕ್ಕಿದ್ದೇ ಈ ಭಾರ ಆಮ್ಲಜನಕ, ಅಂದ್ರೆ O18ರ ಅಂಶ ಅದರಲ್ಲಿ ಜಾಸ್ತಿ ಇತ್ತು. ಹಾಗಾದ್ರೆ ಇದರ ಅರ್ಥ ಏನು? ಇದೊಂದು ಚೈನ್ ಲಿಂಕ್ ಇದ್ದಾಗೆ. ಜಿರ್ಕಾನ್ನಲ್ಲಿ ಭಾರ ಆಮ್ಲಜನಕ ಇದೆ, ಅಂದ್ರೆ ಅದನ್ನು ರೂಪಿಸಿದ ಮ್ಯಾಗ್ಮಾ ನೀರಿನ ಜೊತೆ ಬೆರೆತಿದ್ದ ಬಂಡೆಗಳನ್ನ ಕರಗಿಸಿರಬೇಕು. ಆ ಬಂಡೆಗಳಿಗೆ ನೀರು ಎಲ್ಲಿಂದ ಸಿಕ್ತು? ಒಂದು ಪ್ರಾಚೀನ ಸಾಗರದ ತಳದಿಂದ. ಇದೇ ನೋಡಿ ಇಡೀ ಕಥೆಯನ್ನೇ ಬದಲಾಯಿಸಿದ ಪಾಯಿಂಟ್. 440 ಕೋಟಿ ವರ್ಷಗಳ ಹಿಂದೆನೆ ನಮ್ಮ ಭೂಮಿ ಮೇಲೆ ದ್ರವ ರೂಪದ ನೀರು ಅಂದ್ರೆ ಸಾಗರಗಳಿದ್ವು. ಹಾಗಾದ್ರೆ ಆ ನರಕದಂತಹ ಭೂಮಿ ಅನ್ನೋ ಕಲ್ಪನೆ ಏನಾಯ್ತು? ಅದು ಕಥೆಯ ಒಂದು ಭಾಗ ಅಷ್ಟೇ. ನಮ್ಮ ಭೂಮಿ ನಾವು ಅನ್ಕೊಂಡಿದ್ದಕ್ಕಿಂತ ಬಹಳ ಬೇಗ ತಂಪಾಗಿ ಜೀವಕ್ಕೆ ಬೇಕಾದ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಳ್ತಾ ಇತ್ತು. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ನಮಗೆ ಸಿಕ್ಕಿರೋದು ಅತ್ಯಂತ ಹಳೆಯ ಖನಿಜ, ಅತ್ಯಂತ ಹಳೆಯ ಬಂಡೆಯಲ್ಲ. ಇವೆರಡಕ್ಕೂ ವ್ಯತ್ಯಾಸವಿದೆ. ಜಾಕ್ ಹಿಲ್ಸ್ ಜಿರ್ಕಾನ್ ಅನ್ನೋದು ಒಂದು ಹಳೆ ಕೋಟೆಯೇ ಇಟ್ಟಿಗೆ ಇದ್ದ ಹಾಗೆ. ಕೋಟೆ ಬಿದ್ದೋಗಿದೆ, ಆದರೆ ಇಟ್ಕೆ ಉಳಿದುಕೊಂಡಿದೆ. ಆ ಇಟ್ಕೆಗೆ 440 ಕೋಟಿ ವರ್ಷ. ಆದರೆ ನಮಗೆ ಸಿಕ್ಕಿರೋ ಅತ್ಯಂತ ಹಳೆ ಕೋಟೆಯ ಭಾಗ ಅಂದರೆ ಇಡೀ ಬಂಡೆ, ಅದು ಕೆನಡಾದ ಅಕಾಸ್ಟಾನೈಸ್. ಅದರ ವಯಸ್ಸು ಸುಮಾರು 403 ಕೋಟಿ ವರ್ಷ. ಈ ಅಕಾಸ್ಟಾನೈಸನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ, ಅದು ಇವತ್ತು ಭೂಮಿಯ ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯೋ ಜಾಗದಲ್ಲಿ ಯಾವ ತರಹದ ಬಂಡೆಗಳು ಉರುಗುವಾಗುತ್ತೋ ಅದೇ ತರಹ ಇದೆ. ಅಂದ್ರೆ ನಮ್ಮ ಗ್ರಹದ ಆರಂಭದ ದಿನಗಳಲ್ಲೇ ಇವತ್ತಿನ ಹಾಗೆ ಟೆಕ್ಟಾನಿಕ್ ಪ್ರಕ್ರಿಯೆಗಳು ಶುರುವಾಗಿರ್ಬೋದು ಅನ್ನೋದಕ್ಕೆ ಇದು ಒಂದು ಪ್ರಬಲ ಸಾಕ್ಷಿ. ಒಮ್ಮೆ ಯೋಚಿಸಿ ನೋಡಿ, ನಮ್ಮ ಕಣ್ಣಿಗೆ ಕಾಣದ ಒಂದು ಮರಳಿನ ಕಣ ಇಡೀ ಗ್ರಹದ ಇತಿಹಾಸದ ಪುಸ್ತಕದ ಮೊದಲ ಅಧ್ಯಾಯವನ್ನೇ ಹೊಸದಾಗಿ ಬರೆಯುತ್ತೆ ಅಂದ್ರೆ, ಇನ್ನು ಭೂಮಿಯ ಆಳದಲ್ಲಿ ನಮ್ಮ ಕಾಲ ಕೆಳಗೆ ಎಂತೆಂಥ ರಹಸ್ಯಗಳು, ಎಂತೆಂಥ ಕತೆಗಳು ನಮಗಾಗಿ ಕಾಯ್ತಿರ್ಬೋದು. ಉತ್ತರ ಹುಡುಕ್ತಾ ಹೋದಂತೆ ಪ್ರಶ್ನೆಗಳೇ ಜಾಸ್ತಿ ಆಗ್ತಿದಾವೆ ಅಲ್ವಾ?